ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ ಪೆಟ್ಟು ತಿಂದಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ, ರಾಜಸ್ಥಾನ ಇರ್ಬೋದು, ಛತ್ತೀಸ್ಗಢ ಇರ್ಬೋದು. ಇದರಿಂದ ಪಾಠ ಕಲೀಲೇ ಇಲ್ವಾ? ಯಾಕಂದರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಒಂದು ಪ್ರಮುಖವಾದ ರಾಜ್ಯ. ಇಂತಹ ಟೈಮ್ನಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡು ಎಲ್ಲವನ್ನೂ ಸಲೀಸಾಗಿ ಮಾಡಬಹುದಾಗಿತ್ತ? ಕರೆಕ್ಟ್, ಮಾತಾಡ್ಲಿಕ್ಕೆ ಸುಲಭ ಅದು. ನೀವು ನಿರ್ಣಯ ತೆಗೆದುಕೊಂಡು ಬಿಡಬಹುದಲ್ಲ ಅಂತ ಮಾತಾಡ್ಲಿಕ್ಕೆ ಸುಲಭ. ನಿಮ್ಮ ಬಳಿ ದಿಲ್ಲಿಯಲ್ಲಿ ಅಧಿಕಾರ ಇಲ್ಲ. ದಿಲ್ಲಿಯಲ್ಲಿ ಅಧಿಕಾರ ಇದ್ದರೆ ಹಿಂಗೆ ಚಿಟಿಕೆ ಹೊಡೆಯೋದ್ರೊಳಗಡೆ ಯಾರು ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡ್ ವಿಶ್ವಾಸದಿಂದ ಹೇಳಲಿಕ್ಕೆ ಅವಕಾಶ ಇತ್ತು. ಈಗ 2011ರಲ್ಲಿ BJP ಬಳಿ ದಿಲ್ಲಿಯಲ್ಲಿ ಅಧಿಕಾರ ಇರಲಿಲ್ಲ. ಯಡಿಯೂರಪ್ಪನವ್ರನ್ನ ಇಳಿಸ್ಬೇಕಾದ್ರೆ ನಾಲ್ಕನೇ ದಮ್ ಕರೆದಿ ಯಡಿಯೂರಪ್ಪಾಜಿನೇ, ದಿಲ್ಲಿ ಭಾಷೆಯಲ್ಲಿ ಹೇಳೋದಾದರೆ. 2021ರಲ್ಲಿ ಯಡಿಯೂರಪ್ಪನನ್ನು ತೆಗೆಯುವಾಗ BJP ಹೈಕಮಾಂಡ್ ನರೇಂದ್ರ ಮೋದಿ ಇದ್ದರು, ಅಮಿತ್ ಶಾ ಇದ್ದರು, ದಿಲ್ಲಿಯಲ್ಲಿ ಅಧಿಕಾರ ಇತ್ತು, ಸುಲಲಿತವಾಗಿ ತೆಗೆದರು. ಹಾಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೇ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದ್ರೆ ನೀವು ವೇರಿಯೇಬಲ್ಸನ್ನು ನೋಡಿ. ಯಾವುದೇ ಒಂದು ವಿಷಯದಲ್ಲಿ ವೇರಿಯೇಬಲ್ಸ್ ಏನೇನು? ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿದ್ರೆ DK ಶಿವಕುಮಾರ್ ವಿಪರೀತ ಕ್ರಮಕ್ಕೆ ಹೋಗೋಲ್ಲ ಅನ್ನುವ ಗ್ಯಾರಂಟಿ ಏನು? DK ಶಿವಕುಮಾರನ್ನು ತರಾತುರಿಯಲ್ಲಿ ತಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಒಂದು ವೇಳೆ ಈಗ ಬೆಂಬಲ ಕೊಟ್ಟರೂ ಕೂಡ ಅಹಿಂದ ವರ್ಗಗಳ ವೋಟ್ಗಳು ನಮ್ಮನ್ನು ದೂರ ಹೋಗಲ್ಲ ಅನ್ನೋ ಗ್ಯಾರಂಟಿ ಏನಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ? ಸೊ ಕಾಂಗ್ರೆಸ್ ಹೈಕಮಾಂಡ್ಗೆ ನೀವು ಏನೇ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ನಿಮಗೆ ಬೆಂಕಿ ಹತ್ತತ್ತೆ ಅನ್ನೋದು ಗೊತ್ತಿದೆ. ಸೊ ನಿಮಗೆ ಬೆಂಕಿ ನಂದಿಸುವ ಕ್ಷಮತೆ ಉಂಟಾ? ದಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಬಟ್ ಏನು ಬೆಂಕಿ ಹತ್ಕೊಳ್ಳುತ್ತೆ ಅನ್ನೋದನ್ನು ಗೇಜ್ ಮಾಡದೆ ಬರ್ರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ನಾವು ಚರ್ಚೆ ಮಾಡ್ತೀವಿ ಮುಗಿಸ್ಬಿಡ್ತೀವಿ ಅನ್ನೋದಕ್ಕೆ ಇಬ್ಬರೂ ಕೂಡ ಏನು ಅಂದರೆ ಮಾಸ್ ಫಾಲೋಯಿಂಗ್ ಇಲ್ಲದೆ ಇರುವ ಕಾಂಗ್ರೆಸ್ ಹೈಕಮಾಂಡೇ ನೇಮಿಸಿಬಿಟ್ಟಿರ್ತಕ್ಕಂಥ ಲೀಡರ್ಸ್ಗಳು ಇರ್ತಾರೆ ಅನೇಕ ಕಡೆ. ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಸಾಧಾರಣವಾದಂಥ ಲೀಡರ್ಸ್ ಇವರಿಬ್ರು ಹಂಗಲ್ಲ. ಸಿದ್ದರಾಮಯ್ಯನವರು ಕಳೆದ 40 ವರ್ಷಗಳ ಕರ್ನಾಟಕದ ರಾಜಕಾರಣವನ್ನು ಅರಿದು ಕುಡಿದವರು. ಈಸ್ ಅ ಟಫ್ ನಟ್ ಟು ಕ್ರ್ಯಾಕ್. ಅದು JDSಗೂ ಅರಿವಿಗೆ ಬಂದಿತ್ತು, ಅದು ಕಾಂಗ್ರೆಸ್ಗೂ ಕೂಡ ಅರಿವಿಗೆ ಬರ್ತಿದೆ. ಶಾಸಕರು ಇವತ್ತೇನೋ ಒಂದು ಅಧಿಕಾರ ಬೇಕು ಅಂತ ಸ್ವಿಚ್ ಓವರ್ ಆದ್ರು ಅಂತ ಅನ್ಕೊಳ್ಳೋಣ, ವೋಟ್ ಬ್ಯಾಂಕ್ ಸ್ವಿಚ್ ಓವರ್ ಆಗತ್ತಾ? ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮುನಿಸಿಗೆ ದೂಡಿ ಬೇಸರಕ್ಕೆ ದೂಡಿ ಇಲ್ಲ ಸಿದ್ದರಾಮಯ್ಯನವರೇ ನೀವು ನಾಳೆ ಹೋಗಿ, ಈಗ ಬಂಗಾರಪ್ಪನವ್ರಿಗೆ PV ನರಸಿಂಹರಾವ್ ಅವರು ಹೇಳಿದರು. ಹೆಂಗೆ ಹೇಳಿದರು? ಬಂಗಾರಪ್ಪನವ್ರನ್ನ ಕರೆಸ್ಕೊಂಡ್ರು ಕ್ಲಾಸಿಕ್ ಕಂಪ್ಯೂಟರ್ ಹಗರಣದಲ್ಲಿ ಕರೆಸ್ಕೊಂಡು PV ನರಸಿಂಹರಾವ್ ಅವರು ಮಾತಾಡಿದ್ರು. ಅವ್ರೇನು ರಾಜೀನಾಮೆ ಕೊಡು ಅಂತ ಹೇಳಿಲ್ಲ, ಚೀಟಿ ಕಳಿಸಿದ್ರು ಜನಾರ್ದನ್ ಪೂಜಾರಿ ಹತ್ರ. ಏರ್ಪೋರ್ಟಿಗೆ ಹೋಗಿ ಜನಾರ್ದನ್ ಪೂಜಾರಿ ಹೇಳಿದ್ರು ಮೀಟ್ ಗವರ್ನರ್ ಆ್ಯಂಡ್ ರಿಸೈನ್ ಫ್ರಮ್ ಚೀಫ್ ಮಿನಿಸ್ಟರ್ಸ್ ಪೋಸ್ಟ್ ಅಂತ. ಬಂಗಾರಪ್ಪನವ್ರು ವ್ಯಗ್ರರಾದರು. ಬಟ್ ಅಲ್ಲಿ ಅಧಿಕಾರ ಇತ್ತು, ಇಲ್ಲಿ ಮ್ಯಾನೇಜ್ಮೆಂಟ್ ಆಯಿತು. ಇಲ್ಲಿ ಏಟ್ರಿಯಾ ಹೋಟೆಲ್ನಲ್ಲಿರ್ತಕ್ಕಂಥ ಬಂಗಾರಪ್ಪನವರ ಬೆಂಬಲಿಗ ಶಾಸಕರೆಲ್ಲರೂ ರಾತ್ರಿ ಅಲ್ಲಿ ಬಿಟ್ಟೋಗ್ಬಿಟ್ರು ಬಂಗಾರಪ್ಪನವ್ರನ್ನ. ಇವತ್ತು ಹಂಗೆ ಪರಿಸ್ಥಿತಿ ಇಲ್ಲ. ಇವತ್ತು ದಿಲ್ಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಇದೆ, ಎದುರುಗಡೆ ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಕ್ಕಂಥ BJP ಇದೆ. ನೀವು ಒಂದು ಸಣ್ಣ ತಪ್ಪು ಹೆಜ್ಜೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕೊಲಾಪ್ಸ್ ಕೂಡ ಮಾಡಿಸ್ಬೋದು. ಒಂದು ಒಳ್ಳೆಯ ಹೆಜ್ಜೆ ಕರ್ನಾಟಕದಲ್ಲಿ 28ಕ್ಕೆ ವಾಪಸ್ ಬರುವಂಥ ಒಂದು ಅವಕಾಶವನ್ನು ಕೂಡ ಕಾಂಗ್ರೆಸ್ಗೆ ಕೊಡ್ಬೋದು. ಎಲ್ಲರೂ ಹೇಳ್ತಾರೆ ಇತಿಹಾಸದಲ್ಲಿ ಬಂದಿಲ್ಲ ಅಂತ, ಎಲ್ಲವೂ ಇತಿಹಾಸ ಪುನರಾವರ್ತನೆ ಆಗಬೇಕು ಅಂತಿಲ್ಲ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿಚುವೇಶನನ್ನು ಗೇಜ್ ಮಾಡಿದೆ. ನಾನು ಆಗಲೇ ಬಹಳ ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಬೆಂಕಿಯಲ್ಲಿ ಹೊತ್ಕೊಳ್ಳುತ್ತೆ. ಪ್ರಾಬ್ಲಮ್ ಏರಿಯಾಸ್ ಯಾವ್ದ್ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಿ ನಾಳೆ ಅದಕ್ಕೆ ನಾವು ಫೈರ್ ಫೈಟಿಂಗ್ ಮಾಡ್ತೀವಿ ಅನ್ನುವ ವಿಶ್ವಾಸ ಬರದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ತರಾತುರಿಯಲ್ಲಿ ಅನೇಕ ಬಾರಿ ನಮ್ಗೆ ಅನ್ಸತಿ, ನಾವು 24x7 ನ್ಯೂಸ್ ಚಾನಲಲ್ಲಿ ಕೂತಿರ್ತೀವಲ್ವ, ಅಯ್ಯೋ 12 ಗಂಟೆ ಆಯಿತು, 24 ಗಂಟೆ ಆಯಿತು, 36 ಗಂಟೆ ಆಯಿತು. ರಾಜಕಾರಣ ಮತ್ತು ಅಧಿಕಾರ ರಾಜಕಾರಣ ಅಷ್ಟು ಸುಲಭದ ಆಟ ಅಲ್ಲ. BJP ಇದೆ ಅಲ್ಲಿ. ನಾಳೆ ಜ್ಯೋತಿರಾದಿತ್ಯ ಸಿಂಧಿಯಾ ಥರ DK ಶಿವಕುಮಾರ್ ಇರ್ತಾರೋ, ಸಚಿನ್ ಪೈಲಟ್ ಥರ DK ಶಿವಕುಮಾರ್ ವರ್ತಿಸ್ತಾರೋ, ಯು ಡೋಂಟ್ ನೋ. ಕರೆಕ್ಟ್. ಸಿದ್ದರಾಮಯ್ಯನವರು ಅಶೋಕ್ ಗೆಹ್ಲೋಟ್ ಥರ ನಾಳೆ ನೀವು ಬಂದು ರಾಜೀನಾಮೆ ಕೊಡಿ ಅಂತ ಹೇಳಿದ ತಕ್ಷಣ ಅಶೋಕ್ ಗೆಹ್ಲೋಟ್ ಥರ 80 ಶಾಸಕರನ್ನ ಇಟ್ಕೊಂಡು ಹೈಕಮಾಂಡ್ಗೆ ಚಾಲೆಂಜ್ ಹಾಕಿದರೆ ಹಾಕ್ಲಿಕ್ಕಿಲ್ಲ ಅಂತ ಹೈಕಮಾಂಡ್ಗೆ ಅನ್ಸುತ್ತೆ. ಬಟ್ ಯು ನೆವರ್ ನೋ ಪೊಲಿಟಿಷಿಯನ್ಸ್ ಯಾವಾಗ ಹೇಗೆ ಏನು, ಯಾಕಂದ್ರೆ ಯಾವ ಟ್ವಿಸ್ಟ್ ಅಂಡ್ ಟರ್ನ್ಸ್ ಪಡೆಯುತ್ತೆ. ಇಟ್ಸ್ ಆಲ್ವೇಸ್ ಅವಕಾಶ, ಇಟ್ಸ್ ಆಲ್ವೇಸ್ ಅಪರ್ಚುನಿಟಿ ಆಲ್ಸೋ. ಎಸ್ ಎಸ್. ಹಾಗಾಗಿ ನನಗನ್ಸುತ್ತೆ ಹೈಕಮಾಂಡ್ ಡ್ಯುಯಲ್ ಮೈಂಡ್ ಅಲ್ಲಿ ಇದೆ, ಏನ್ ಮಾಡಬೇಕು ಅಂತ. ಎಸ್, ಅಸಾಧ್ಯ ಸಾಧ್ಯತೆಗಳು ಏನು ಅದರ ಬಗ್ಗೆ ಮತ್ತೆ ಮಾತಾಡೋಣ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.